Preparations for the UG CET 2025 exam have been made, and as usual, there will be only 4 options to answer a question. ಸೊ ಪ್ರತಿ ಇಯರ್ CET ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯಾಗಿ ಇಯರ್ ಸೇಮ್ ಇರುತ್ತಂತ ಇಲ್ಲಿ ಟ್ವೀಟ್ ಮಾಡವ್ರೆ. ಬಟ್ ಇದರ ಟ್ವಿಸ್ಟ್ ಏನಂತಂದ್ರೆ, however, there will be now 5 options for answering a questions in the competitive exams conducted in KE. So guys, ಸ್ಟಾರ್ಟಿಂಗ್ ಆಫ್ ಅಲ್ಲಿ ಪ್ರಿಪರೇಷನ್ ಫಾರ್ ದ UG CET 2025 ಅಂತ ಕೊಟ್ಟವ್ರು, ಮೆನ್ಷನ್ ಮಾಡವ್ರು ಕ್ಲಿಯರ್ ಆಗಿ, ಲೈಕ್ ಆಸ್ ಯೂಶುವಲ್ ಆಗಿ 4 ಆಪ್ಷನ್ಸ್ ಇರುತ್ತಂತ. ಬಟ್ ಸೆಕೆಂಡ್ ಹಾಫ್ ಟ್ವೀಟ್ ಅಲ್ಲಿ ದೇರ್ ವಿಲ್ ಬಿ 5 ಆಪ್ಷನ್ಸ್ ಆನ್ಸರಿಂಗ್ ಕ್ವಶನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಡಕ್ಟ್ ಇನ್ KE ಅಂತ ಕೊಟ್ಟವ್ರೆ. UG CET ಕಂಡಕ್ಟ್ ಮಾಡೋದು ಯಾರು? KE, ರೈಟ್. ನೀಟ್ ಕಂಡಕ್ಟ್ ಮಾಡೋದು NDA, ಲೈಕ್ ನ್ಯಾಷನಲ್. ಅದು CET ಕಂಡಕ್ಟ್ ಮಾಡೋದು KE. ಬಟ್ KE ಕಂಡಕ್ಟ್ ಮಾಡೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಯಾವುದು? CET, ರೈಟ್. CET ಮತ್ತೆ 5 ಆಪ್ಷನ್ಸ್, ಮತ್ತೆ ಇನ್ನೊಂದು ಕ್ವಶನ್ ಏನು? ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಿಪರೇಷನ್ ಆಫ್ UG CET 25 ಓನ್ಲಿ ಫಾರ್ 4 ಆಪ್ಷನ್ಸ್ ಮಾತ್ರ ಕೊಟ್ಟವ್ರೆ. ಪ್ರಿಪರೇಷನ್ ಫಾರ್ ದ UG CET 4 ಆಪ್ಷನ್ಸ್ ಮಾತ್ರ ಇರುತ್ತೆ ಅಂತ, ನೋ ಕನ್ಫ್ಯೂಷನ್ ಅಬೌಟ್ ದಟ್ ಅಂತ ಕೊಟ್ಟವ್ರೆ. ಬಟ್ ಅದಾದ್ಮೇಲೆ KE ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ ಅಲ್ಲಿ 5 ಆಪ್ಷನ್ಸ್ ಇರುತ್ತಂತಂದ್ರೆ KE ಕಂಡಕ್ಟ್ ಮಾಡೋದೇ CET. ಸೊ ಗೈಸ್, ಈ ಟ್ವೀಟ್ ಅಲ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಫಸ್ಟ್ ಆಫ್ ಏನ್ ಅನ್ಸುತ್ತೆ ನಮಗೆ, CET ಓನ್ಲಿ 4 ಆಪ್ಷನ್ಸ್ ಮಾತ್ರ ಇರುತ್ತೆ ಅನ್ಸುತ್ತೆ. ಅಂಡ್ ಸೆಕೆಂಡ್ ಹಾಫ್ ನೋಡಿದ್ರೆ CET ಮತ್ತೆ 5 ಆಪ್ಷನ್ಸ್ ಇರೋ ರೀತಿಯಾಗಿ ನಮ್ಗೆ ಅನ್ಸುತ್ತೆ. ಸೊ ಗೈಸ್, ಇದು ಅಪ್ಡೇಟ್ ಆಗಿದ್ದು ಮಾರ್ಚ್ 6 ಅಂದ್ರೆ 20 ಡೇಸ್ ಬ್ಯಾಕ್ ಅನೌನ್ಸ್ ಮಾಡಿತ್ತು. ಸೊ ಈ ಟ್ವಿಟರ್ ಅಲ್ಲಿ ನೀಟಾಗಿ ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಸರ್. ಫಸ್ಟ್ ಹಾಫ್ ಏನಂದ್ರೆ 4 ಆಪ್ಷನ್ಸ್ ಮಾತ್ರ ಇರುತ್ತಂತಾರೆ, ಅಂಡ್ ಸೆಕೆಂಡ್ ಹಾಫ್ ಮಾತ್ರ 5 ಆಪ್ಷನ್ಸ್ ಇರುತ್ತಂತಾರೆ. ಸೊ ಇವರು ನೆಟ್ಟಿಗೆ ಇನ್ಫಾರ್ಮೇಶನ್ ನೆಟ್ಟಿಗೆ ಸಿಗ್ಲಿಲ್ಲ. ಸೊ ಲೈಕ್ ಒನ್ ಥಿಂಗ್ ಯು ರಿಮೆಂಬರ್ ಗೈಸ್, CET ಅಷ್ಟು ಬೇಗ 4 ಆಪ್ಷನ್ಸ್ ಇರೋದು, 5 ಆಪ್ಷನ್ಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಮಾಡಿದ್ರು ನಿಮ್ಗೆ 1 ಇಯರ್ ಬಿಫೋರ್ ಅನೌನ್ಸ್ ಮಾಡಬೇಕು. ಇವ್ರು ಇನ್ನ 20 ಡೇಸ್ ಬ್ಯಾಕ್ ಅನೌನ್ಸ್ ಮಾಡವ್ರೆ. ಬಟ್ ಐ ಥಿಂಕ್ ಇದು ಇರಲ್ಲ ಅನ್ಸುತ್ತೆ. ಮೇ ಬಿ ಇವ್ರು ಏನೋ ಟ್ವೀಟ್ ಮಾಡಕ್ ಹೋಗಿ ಏನೋ ಟ್ವೀಟ್ ಮಾಡವ್ರೆ, ಬಟ್ ಇದು ಇರಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಇತ್ತು ನನಗೆ 5 MCQ ಇದ್ರೆ ಬಿಕಮ್ ವೆರಿ 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 ಟಫ್ ಗೈಸ್. ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಇಯರ್ ಬ್ಯಾಚ್ 3 lakh ಸಮಥಿಂಗ್ ಎಕ್ಸಾಮ್ ಬರೆದವರು, ಈಗ ಮತ್ತೆ ಡ್ರಾಪರ್ಸ್ ಬಂದು ಅದು ಬಂದು ಇದು ಬಂದು 4 lakhs ಮ್ಯಾಕ್ಸಿಮಮ್ 4 lakhs ಸ್ಟೂಡೆಂಟ್ಸ್ ಬರೀತಾರೆ. ಅದರಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಇರೋದು ಬರೀ 1,30,000 ಲಾಸ್ಟ್ ಇಯರ್. ಫಾರ್ ಎಕ್ಸಾಂಪಲ್ ಈ ಇಯರ್ 10,000 ಎಕ್ಸ್ಟ್ರಾ ಆದ್ರೂ 1,40,000. 4 lakhs ಅಲ್ಲಿ 1,40,000 ಇಂಜಿನಿಯರಿಂಗ್ ಸೀಟ್ಸ್ ಫುಲ್ ಕಾಂಪಿಟೇಷನ್ ತುಂಬಾ ಹೆವಿ ಆಗುತ್ತೆ. ಅದರಲ್ಲಿ 5 ಆಪ್ಷನ್ಸ್ ಅಂದ್ರೆ ಟಾಪರ್ಸ್ಗೆ ಇದು ಬಿಗ್ ಇಶ್ಯೂ ಆಗುತ್ತೆ. ಲೈಕ್ ಐ ಥಿಂಕ್ ಇದು ಆಗಲ್ಲ. ಲೈಕ್ UG CET ಯಾವುದೇ ರೀತಿಯಲ್ಲಿ 5 ಆಪ್ಷನ್ಸ್ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಆಗ್ಬೇಕಂದ್ರೆ ಇವ್ರು 1 ಇಯರ್ ಬಿಫೋರ್ ಅನೌನ್ಸ್ ಮಾಡಬೇಕು. ಇವ್ರನ್ನ ಇವಾಗ ಅನೌನ್ಸ್ ಮಾಡ್ತಾ ಇದಾರೆ. ಬಟ್ ಇವಾಗ ನೆಟ್ಟಿಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ 4 ಆಪ್ಷನ್ಸ್ ಇರುತ್ತಂತಾರೆ, ಸೆಕೆಂಡ್ ಹಾಫ್ ಅಲ್ಲಿ 5 ಆಪ್ಷನ್ಸ್ ಅಂತ ಇರ್ತಾರೆ. ಸೊ ಗೈಸ್, ಹೋಪ್ ಫಾರ್ ದ ಬೆಸ್ಟ್. ಓನ್ಲಿ 4 ಆಪ್ಷನ್ಸ್ ಇರುತ್ತೆ ಮಾತ್ರ ಅನ್ಕೊಳ್ಳಿ. ಲೈಕ್ 4 or 5 ಆಪ್ಷನ್ಸ್ ಇರುತ್ತೆ ಅನ್ಕೋಬೇಡಿ. ಕಾಂಪಿಟೇಷನ್ ಊಹೆ ಮಾಡಕ್ಕೆ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಈ ಟ್ವೀಟ್ ಅಲ್ಲಿ ನೀವೇ ನೋಡಿ, ಇದ್ರಲ್ಲಿ ನೆಟ್ಟಿಗೆ ಇನ್ಫಾರ್ಮೇಶನ್ ಇಲ್ಲ. ಫಾರ್ ಎಕ್ಸಾಂಪಲ್ ಏನೋ ಅರ್ಥ ಆಗಿದ್ರೆ ಟ್ವೀಟ್ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಫಾರ್ ಮೆನಿ ಸ್ಟೂಡೆಂಟ್ಸ್ ಸ್ವಲ್ಪ ಇದು ಡೌಟ್ ಕ್ಲಿಯರ್ ಆಗುತ್ತೆ. ಲೈಕ್ ನಿಮ್ಗೆ ಗೊತ್ತಿದ್ರೆ ನಿಮ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಲೈಕ್ 4 ಆಪ್ಷನ್ಸ್ ಸಿಗುತ್ತಾ, 5 ಆಪ್ಷನ್ಸ್ ಸಿಗುತ್ತೆ ಅಂತ. ಬಟ್ ಐ ಥಿಂಕ್ ನನಗೆ ಮಾತ್ರ 4 ಆಪ್ಷನ್ ಮಾತ್ರ ಕೊಡ್ತಾರೆ, 5 ಆಪ್ಷನ್ ಕೊಡಲ್ಲ. 5 ಆಪ್ಷನ್ ಕೊಟ್ರೆ ಅವ್ರು 1 ಇಯರ್ ಬಿಫೋರ್ ಅನೌನ್ಸ್ ಮಾಡಬೇಕು ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಪರ್ಟಿಕ್ಯುಲರ್ ಈ ವಿಷಯದ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ನನಗೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾರ್ಯಾರು ಕನ್ಫ್ಯೂಷನ್ ಇದೆ ಅವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ.